ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕೋಆಪರೇಟಿವ್ ಸಹಕಾರ. ಈ ದಿನ ಸೌಹಾರ್ದ ಸಹಕಾರ ಸಂಘಗಳ ಕಾಯ್ದೆ 1997ರ ಪ್ರಕರಣ 64AE ಅದ್ರ ಬಗ್ಗೆ ಮಾತಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ಪ್ರತಿಯೊಂದು ಸೌಹಾರ್ದ ಸಂಘದ ಮಂಡಳಿ ಅಂದರೆ ಆಡಳಿತ ಮಂಡಳಿಯವರು ಮಹಾಸಭೆಯನ್ನು ನಡೆಸುವ ಬಗ್ಗೆ ಹಾಗೂ ಚುನಾವಣೆಗಳು ಬಾಕಿ ಇದ್ದಲ್ಲಿ ಅವುಗಳನ್ನು ನಡೆಸುವ ಬಗ್ಗೆ ದಿನಾಂಕವನ್ನು ಸಹಕಾರಿ ವರ್ಷ ಮುಗಿದ 6 ತಿಂಗಳೊಳಗಾಗಿ ಘೋಷಿಸಿ ನಿಬಂಧಕರಿಗೆ ಸಲ್ಲಿಸಬೇಕಾಗಿರುತ್ತೆ ಸ್ನೇಹಿತರೆ. ಅಂದರೆ ಏಪ್ರಿಲಿಂದ ಸೆಪ್ಟೆಂಬರ್ ಒಳಗೆ ತಾವು ಯಾವ ದಿನ ವಾರ್ಷಿಕ ಮಹಾಸಭೆಯನ್ನು ನಡೆಸ್ತೀರಾ ಹಾಗೂ ಚುನಾವಣೆಗಳು ಬಾಕಿ ಇದ್ದಲ್ಲಿ ಅದನ್ನು ಯಾವ ದಿನಾಂಕ ಚುನಾವಣೆ ಮಾಡ್ತೀರಾ ಅನ್ನೋದ್ರ ಬಗ್ಗೆ ತಾವು ದಿನಾಂಕವನ್ನು ತಮ್ಮ ಆಡಳಿತ ಮಂಡಳಿಯಲ್ಲಿ ತೀರ್ಮಾನಿಸಿ ಘೋಷಿಸಿ ಅದನ್ನು ನಿಬಂಧಕರಿಗೆ ಸಲ್ಲಿಸಬೇಕಾಗುತ್ತೆ. ಈಗ ಯಾವ ದಿನಾಂಕ ತಾವು ಚುನಾವಣೆ ಅಥವಾ ವಾರ್ಷಿಕ ಮಹಾಸಭಾ ನಡೆಸ್ತೀರಾ ಆ ದಿನಾಂಕಕ್ಕೆ ಅನುಗುಣವಾಗಿ ಯಾವಾಗ ತಾವು ಇದನ್ನು ಡಿಕ್ಲೇರ್ ಮಾಡ್ಕೋಬೇಕು ಅನ್ನೋಕ್ಕೆ ಇಲ್ಲೊಂದು ಚಾರ್ಟ್ ಹಾಕಿದ್ದೀನಿ ನೋಡಿ. ಚುನಾವಣೆ ಬಾಕಿ ಇರುವ ಮಾಹೆ ಅಂದರೆ ಜನವರಿ 2026. ಜನವರಿ 2026ರಲ್ಲಿ ತಮ್ಮ ಚುನಾವಣೆ ಬಾಕಿ ಇದ್ದರೆ ತಾವು ಹಿಂದಿನ ವರ್ಷದ ಏಪ್ರಿಲ್ 25ರಿಂದ ಸೆಪ್ಟೆಂಬರ್ 25 ಒಳಗಡೆನೆ ತಾವು ದಿನಾಂಕವನ್ನು ಘೋಷಣೆ ಮಾಡಬೇಕಾಗುತ್ತೆ ಸ್ನೇಹಿತರೆ. ಯಾಕಂದರೆ 6 ತಿಂಗಳೊಳಗೆ ತಾವು ಘೋಷಣೆ ಮಾಡಬೇಕಾಗುತ್ತೆ. ಮತ್ತು 2026ರ ಆರ್ಥಿಕ ವರ್ಷ ಮುಗಿಯೋದು ಮಾರ್ಚ್ 2026ರ ನಂತರ ಇರುತ್ತೆ ಸ್ನೇಹಿತರೆ. ಈ ರೀತಿ ಜನವರಿ 2026ರಿಂದ ನೋಡಿ ಇಲ್ಲಿ ಮೇ 2026ರವರೆಗೆ ತಮ್ಮ ಚುನಾವಣಾ ದಿನಾಂಕ ಈ ಮಾಹೆಗಳಲ್ಲಿ ತಾವು ಡಿಕ್ಲೇರ್ ಮಾಡೋದಾದರೆ ಏಪ್ರಿಲ್ 2025ರಿಂದ ಸೆಪ್ಟೆಂಬರ್ 2025ರ ಒಳಗಡೆ ತಾವು ಈ ಒಂದು ಆರ್ಥಿಕ ವರ್ಷ ಮುಗಿದ 6 ತಿಂಗಳಲ್ಲಿ ತಾವು ಚುನಾವಣಾ ದಿನಾಂಕವನ್ನು ಘೋಷಣೆ ಮಾಡಿಕೊಂಡಿರಬೇಕಾಗಿರುತ್ತೆ ಸ್ನೇಹಿತರೆ. ನಂತರ ನೋಡಿ, ಜೂನ್ 2026ರಲ್ಲಿ ನಡೆಯುವಂಥ ಚುನಾವಣೆಗೆ ತಾವು ಏಪ್ರಿಲ್ 2026ರಲ್ಲಿ ದಿನಾಂಕವನ್ನು ಘೋಷಣೆ ಮಾಡ್ಬೋದಾಗುತ್ತೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ತಾವು ಒಂದು ಚುನಾವಣೆ ಮಾಡಬೇಕಾದ್ರೆ ಕನಿಷ್ಠ 60 ದಿನಗಳ ಮೊದಲು ತಾವು ಕರಡು ಮತದಾರರ ಪಟ್ಟಿಯನ್ನು ತಯಾರಿಸಬೇಕಾಗುತ್ತೆ. ಮತ್ತು ಅದನ್ನು 50 ಡೇಸ್ ಬಿಫೋರ್ ಅದನ್ನು ಪ್ರಕಟಣೆ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸೊ ಆ ಒಂದು ಲೆಕ್ಕಾಚಾರದಲ್ಲಿ ಜೂನ್ 2026ಕ್ಕೆ ನಡೆಯುವಂಥ ಚುನಾವಣೆಗೆ ಏಪ್ರಿಲ್ 2026ರಲ್ಲಿ ದಿನಾಂಕವನ್ನು ನಿಗದಿ ಮಾಡಿಕೊಂಡು ತಾವು ಕರಡು ಮತದಾರ ಪಟ್ಟಿ ಆಗಲಿ ತಯಾರಿಸಿಕೊಂಡು ಚುನಾವಣೆಗೆ ಮುಂದೋಗ್ಬೋದು. ಇದೇ ರೀತಿ ನೋಡಿ, ಜುಲೈ 2026ರಲ್ಲಿ ತಮ್ಮ ಚುನಾವಣಾ ದಿನಾಂಕ ಬಾಕಿ ಇದೆ ಅಂದರೆ ಏಪ್ರಿಲ್ ಮೇ 2 ತಿಂಗಳು ಟೈಮ್ ಸಿಗುತ್ತೆ. ಆಗಸ್ಟ್ 2026ರಲ್ಲಿ ಚುನಾವಣಾ ದಿನಾಂಕ ಇದ್ದರೆ ಏಪ್ರಿಲಿಂದ ಜೂನ್, ಸೆಪ್ಟೆಂಬರ್ ಆದರೆ ಏಪ್ರಿಲಿಂದ ಜುಲೈ, ಅಕ್ಟೋಬರ್ ಆದರೆ ಏಪ್ರಿಲಿಂದ ಆಗಸ್ಟ್. ನಂತರ ನೋಡಿ, ನವೆಂಬರ್ 2026 ಏಪ್ರಿಲಿಂದ ಸೆಪ್ಟೆಂಬರ್, ಅಲ್ಲಿಗೆ 6 ತಿಂಗಳು ಮುಗೀತು. ನಂತರ ಡಿಸೆಂಬರ್ 26ರಲ್ಲಿ ನಡೆಸಬೇಕಾದ್ರೆ ತಿರ್ಗಾ ಏಪ್ರಿಲ್ ಟು ಸೆಪ್ಟೆಂಬರ್, ಇದೇ ರೀತಿ ಮುಂದುವರಿಯುತ್ತೆ ಸ್ನೇಹಿತರೆ. ಸೊ ಈ ಒಂದು ಲೆಕ್ಕಾಚಾರನ ತಾವು ಪ್ರಕರಣ 64AE ಪ್ರಕಾರ ತಾವು ಚುನಾವಣಾ ಯಾವ ತಿಂಗಳಲ್ಲಿ ನಡೆಸಬೇಕು ಅಂತ ತಾವು ಡಿಕ್ಲೇರ್ ಮಾಡಿ ಅದನ್ನು ನಿಬಂಧಕರಿಗೆ ಸಲ್ಲಿಸಬೇಕಾಗುತ್ತೆ. ಜನರಲ್ ಬಾಡಿ ಡೇಟ್ ನೋಡಿ, JBM ಡೇಟು ಮೇನಲ್ಲಿ ಅದು 1 ತಿಂಗಳು ಮೊದಲು ತಾವು ಡಿಕ್ಲೇರ್ ಮಾಡಿಕೊಂಡು ಮಾಡ್ಬೋದಾಗಿರುತ್ತೆ. ಸೊ ಮೇ 2026ಕ್ಕೆ ನಡೆಯೋದಾದರೆ ಏಪ್ರಿಲ್ 26ರಲ್ಲಿ ತಾವು ಡಿಕ್ಲೇರ್ ಮಾಡ್ಕೋಬೋದು. ಜೂನ್ 26ಕ್ಕೆ ನಡೆದ್ರೆ ಏಪ್ರಿಲ್ ಮೇ 2 ತಿಂಗಳು ಸಿಗುತ್ತೆ. ಜುಲೈ 26ಕ್ಕೆ ನಡೆಸೋದಾದರೆ ಏಪ್ರಿಲ್ ಮೇ ಜೂನ್ 3 ತಿಂಗಳು ಸಿಗುತ್ತೆ. ಆಗಸ್ಟ್ ಆದರೆ ಏಪ್ರಿಲಿಂದ ಜುಲೈ. ಸೆಪ್ಟೆಂಬರ್ ಲಾಸ್ಟು, ಸೆಪ್ಟೆಂಬರ್ ಒಳಗೆ ತಾವು ವಾರ್ಷಿಕ ಮಹಾಸಭೆ ಮಾಡಲೇಬೇಕು. ಸೆಪ್ಟೆಂಬರ್ 26 ಆಗಸ್ಟ್, ಏಪ್ರಿಲ್ ಟು ಆಗಸ್ಟ್ ಒಳಗಡೆ ತಾವು ಯಾವ ದಿನಾಂಕ ಮಾಡ್ತೀರಾ ಅನ್ನೋದನ್ನು ಘೋಷಣೆ ಮಾಡಿ ನಿಬಂಧಕರಿಗೆ ಸಲ್ಲಿಸಬೇಕಾಗತ್ತೆ ಸ್ನೇಹಿತರೆ. ನೋಡಿ, ಈ ರೀತಿ ತಾವು ದಿನಾಂಕವನ್ನು ತಮ್ಮ ಆಡಳಿತ ಮಂಡಳಿಯಲ್ಲಿ ಚರ್ಚಿಸಿ ಇದನ್ನು ನಿಗದಿ ಮಾಡಿಕೊಂಡಲ್ಲಿ ಚುನಾವಣೆಗಾಗಲಿ ವಾರ್ಷಿಕ ಮಹಾಸಭೆಗಾಗಲಿ ಮಾಡಬೇಕಾದಂಥ ಕ್ರಮಗಳನ್ನು ತಾವು ಅಂದರೆ ಚುನಾವಣೆಗೆ ಮತದಾರ ಪಟ್ಟಿ ತಯಾರಿಸೋದಾಗಿರ್ಬೋದು, ವಾರ್ಷಿಕ ಮಹಾಸಭೆಗೆ ತಮ್ಮ ಆಡಳಿತ ವರದಿ ತಯಾರಿಸೋದಾಗಿರ್ಬೋದು, ಅದನ್ನು ಈ ಡೇಟ್ಗಳು ಆಯಾ ದಿನಾಂಕಗಳಲ್ಲಿ ತಾವು ನಿಗದಿಪಡಿಸ್ಕೊಂಡಲ್ಲಿ ಕೆಲಸ ಕಾರ್ಯಗಳನ್ನು ಸುಲಭವಾಗಿ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಸ್ನೇಹಿತರೆ. ಧನ್ಯವಾದಗಳು.